ಎಲ್ಲಿಗೆ ಹೋಗಿದ್ರಿ ನೀನು ಸುಚೇಂದ್ರ ಮಧ್ಯಾಹ್ನ? ತೋಟದ ಕಡೆಗೆ. ನಂತರ? ಹೊಳೆದಂಡೆ ಹತ್ರ ಹೋಗಿದ್ವಿ. ನಂತರ? ಸುಚೇಂದ್ರ ಅವರು ಸದಾರಾಮಯ್ಯ ನಾಟಕ ನೋಡಬೇಕು ಅಂದಿದ್ರು, ಅಲ್ಲಿಗೆ ಹೋಗಿದ್ವಿ. ಹೊಳೆದಂಡೆಯ ನಂತರ ನಾಟಕಕ್ಕೆ ಮುಂಚೆ ಎಲ್ಲಿಗೆ ಹೋಗಿದ್ರಿ? ದೇವಿನ ಭೇಟಿ ಮಾಡಕ್ಕೆ ಹೋಗಿಲ್ಲ ದಣಿ. ಸುಚೇಂದ್ರ ಅವ್ರ ಮನಸ್ಸಲ್ಲಿ ದೇವಿ ಇನ್ನೂ ಇರ್ಬೋದು, ಆದರೆ ಅವರು ನಿಮ್ಮ ಮಾತನ್ನು ಮೀರಲ್ಲ. ನೀವೀಗ ಮುಖ್ಯ ಅವ್ರಿಗೆ. ತಪ್ಪು ತಿಳಿಬೇಡಿ, ಮಗನ ಬಗ್ಗೆ ಮಗನ ಸ್ನೇಹಿತನಿಂದ ತಿಳ್ಕೋಬಾರ್ದು. ಅಪ್ಪ ಮಗನ ಸಂಬಂಧ ಕೆಡತ್ತೆ. ಅದನ್ನು ನಾನು ದುರುಪಯೋಗ ಪಡಿಸ್ಕೋಬೋದಲ್ವಾ? ನಿನ್ನ ಬಗ್ಗೆ ನಂಬಿಕೆ ಇದೆ ನನಗೆ. ಬೆಳಗ್ಗೆ ಬೇಗ ಎದ್ದು ಸಿದ್ಧವಾಗಿರೋ, ನಮ್ಮ ತೋಟದ ಕಡೆ ಕರ್ಕೊಂಡು ಹೋಗ್ತೀನಿ. ಕೆಲವೊಂದನ್ನು ಸರಿ ಮಾಡೋದಿದೆ ನಿನ್ನ ಬದುಕಿನಲ್ಲಿ. ಬೀದಿಲಿ ನಿಂತಾಗ ಕರ್ಕೊಂಬಂದು ಆಶ್ರಯ ಕೊಟ್ಟಿದ್ದೀರಿ. ಇದಕ್ಕಿಂತ ಜಾಸ್ತಿ ಬಯಸೋದು ತಪ್ಪಾಗ್ಬಿಡತ್ತೆ. ದೊಡ್ಡವರಾದ ನಾವು ಕೆಲವೊಂದು ತಪ್ಪುಗಳನ್ನ ಮಾಡಿಬಿಡ್ತೀವಿ. ಅದರಿಂದ ಚಿಕ್ಕವರ ಬದುಕು ದಾರಿ ತಪ್ಪಿಬಿಡುತ್ತೆ. ತಪ್ಪು ಮಾಡಿದವರೇ ಅದನ್ನು ಸರಿಪಡಿಸ್ಬೇಕು. ನಾನು ನಿಮ್ಮ ಬಗ್ಗೆ ತಪ್ಪಾಗಿ ಅರ್ಥ ಮಾಡ್ಕೊಂಡ್ಬಿಟ್ಟಿದ್ದೆ, ದಯವಿಟ್ಟು ಕ್ಷಮಿಸಿ. ಅವಮಾನ ಮಾಡಿದ್ದು ಸದಾಶಿವಯ್ಯ, ಶಿಕ್ಷೆ ಆಗಿದ್ದು ನಿನಗೆ, ನಿಮ್ಮ ಮನೆಯವರಿಗೆ. ಪ್ರತೀಕಾರಕ್ಕೆ ಬಲಿಯಾಗಿದ್ದು ನಿನ್ನಂಥ ಒಳ್ಳೆ ಹುಡುಗ. ಆದರ್ಶ ಅಂದ್ಕೊಂಡು ಬದುಕ್ತಿದ್ದವ ನೀನು. ಬಿಡಿ, ನಿಮ್ಮ ಡಿಪೋದಲ್ಲಿ ಕೆಲಸ ಮಾಡ್ತಾ ನಿಮ್ಮ ಋಣದಲ್ಲಿ ಬದುಕ್ತಿದ್ದವನು ನಾನು. ಹಾಗಲ್ಲ, ನನ್ನ ಜೊತೆ ಇರೋ ಯಾರಿಗೂ ಕಷ್ಟ ಇರಬಾರ್ದು. ದೇವಸ್ಥಾನದಲ್ಲಿ ಈಡ್ಗಾಯಿ ಹೊಡಿತಿದ್ದ ಭೂಪಾಲು ಕರ್ಕೊಂಡು ಬಂದು ಜೊತೆಲಿಟ್ಕೊಂಡೆ. ಈಗ 6 ಎಕರೆ ನೀರಾವರಿ ಜಮೀನಿಗೆ ಯಜಮಾನ ಅವನು. ಬೆಳಿಬೇಕು ನೀನು. ಆದ ಅವಮಾನ ಬಡತನಗಳನ್ನ ಮೀರಿ ಬೆಳಿಬೇಕು. ಸುಚೇಂದ್ರ ಯಾರನ್ನ ಆತ್ಮೀಯ ಅಂತ ನಂಬ್ತಾನೋ, ನಾನು ಅವನನ್ನು ನಂಬ್ತೀನಿ. ಯಾಕೋ ಅವ್ರ ಮನೇಲಿದ್ಯಾ? ಏನಾದ್ರೂ ಅಪಾಯ ಆದ್ರೆ ರಾಕ್ಷಸ ಅವನು. ರಾವಣನ ಲಂಕೆಯಲ್ಲಿದ್ರು ಸೀತೆ ಪಾವಿತ್ರ್ಯ ಹಾಳಾಗ್ಲಿಲ್ಲ. ಮೊದಲಿನ ಮಾತಿಗೂ ಈಗಿನ ಮಾತಿಗೂ ವ್ಯತ್ಯಾಸ ಇದೆ. ಅಮ್ಮನಿಗೆ ನಿಂದ ಯೋಚನೆ ಆಗ್ಬಿಟ್ಟಿದೆ ಕಣೋ, ಬಂದ್ಬಿಡೋ. ನನಗೂ ಅಷ್ಟೇ. ಅಮ್ಮ ಅಂದ್ರೆ ದೇವ್ರು, ಪ್ರಪಂಚ. ಮತ್ ಯಾಕೋ ದೂರ ಇದೆಯಾ? ಮನ್ಸಲ್ಲಿದ್ದಾಳ್ ಬಿಡಿ ಅಮ್ಮ, ದೂರ ಮಾಡ್ಕೊಂಡಿಲ್ಲ. ದೇವರು ಅಂತ್ಯ ಹೋಗಿ ಆ ಕೇಶವರಾಜ್ ಮೇಲೆ ಕೂತಿದ್ಯಾ? ದೇವ್ರು ದೇವ್ಲೋಕದಲ್ಲಿಲ್ಲ, ಆ ಮೋಸ್ಗಾರನ ಅಂಗಡಿಲಿ ಹೋಗಿ ಕೂತಿದ್ದಾಳೆ. ಯಾರ್ದೋ ಮೇಲಿನ ಕೋಪಕ್ಕೆ ಅಪ್ಪ ಅಮ್ಮಗೆ ಯಾಕೋ ಶಿಕ್ಷೆ ಕೊಡ್ತಿದ್ಯಾ? ಸಾವು ಬರಬಾರ್ದಾಗಿತ್ತ ಅಂತ ಅನ್ಸ್ಬಿಟ್ಟಿದೆ. ಕಂಬೈನ ಹತ್ರ ಸಾಲ ಇಸ್ಕೊಳ್ಳೋ ಮುಂಚೆ ನೀವು ಇದನ್ನ ಯೋಚನೆ ಮಾಡ್ಬೇಕಿತ್ತು. ನಿಮ್ ಸಾಲ ತೀರ್ಸಕ್ಕಲ್ವ ನಾನು ಕೇಶವನ ಹತ್ರ ದುಡ್ಡು ಇಸ್ಕೊಂಡಿದ್ದು. ಈಗ ಆ ಸಾಲ ತೀರ್ಸಿಲ್ಲ ಅಂತ ನಮ್ಮನ್ನ ಮನೆಯಿಂದ ಹೊರಗಾಕಿದ್ದಾರೆ. ಅದಕ್ಕೆ ನಮ್ಗೆ ಈ ಪರಿಸ್ಥಿತಿ. ನಿಮ್ ಬದುಕಲ್ಲೇ ಅರ್ಧ ತಪ್ಪುಗಳಿವೆ. ನಿಮ್ಮಿಂದನೇ ನಾವೀಗ ಆಗಿರೋದು. ಗೊತ್ತಯ್ಯ, ಆ ಪಾಪದಲ್ಲಿ ನಂದು ಪಾಲಿದೆ. ನನಗೂ ಮನಸ್ಸಾಕ್ಷಿ ಇದೆ ಕಣೋ. ಅದಕ್ಕೆ ನಿಮ್ ಅಣ್ಣನ ಜೊತೆ ನಿಮ್ ತಾಯಿಗೆ ಪಿಂಡಾಡಕ್ ಹೋಗಿರೋದು. ಮನಸ್ಸಾಕ್ಷಿ ಅಂತ ಮನಸ್ಸಾಕ್ಷಿ. ತಲೆ ಎಲ್ಲ ಮಾತಾಡ್ಬೇಡ ನೀನು. ನಿನ್ ಮೇಲೆ ನನ್ ಗುರಿ ಇದೆ ಕಣ್ರಿ. ನಿಮ್ ಅಣ್ಣನ್ ವಹಿಸ್ಕೊಂಡು ನಮ್ಮ ಅಪ್ಪನ್ಗೆ ಎಷ್ಟೊತ್ತಿ ಕಪಾಳ ಕೊಡ್ತಿಲ್ಲ ಅಂತವಣ್ಣ ಬೀದಿ ನಿಲ್ಲು ಅಂತಾನ ನಿಮ್ಮಣ್ಣ. ಜತ್ತು ಬಿಡ್ತೀನಿ ನಿಮ್ಮಣ್ಣನ ಮಾಡ್ಕತಿ ದೇವಿನ. ಇದನ್ನ ಬರ್ಕೊಟ್ಟಿರೋದು ದೊಡ್ಡ ಕಣ್ಣಿನ ಡಾಕ್ಟ್ರು ಅನಂತ ಗಾಣಿಗ. ಸುಬ್ಬಮ್ಮನ್ ತಂಗಿನೋ ಈ ತೈತೈ ಮಹಾಬಲನೋ ಅಲ್ಲ. ಬೆಳಿಗ್ಗೆನೆ ಎದ್ದು 5 ತಟ್ಟೆ ಇಡ್ಲಿ ತಿನ್ಬಿಟ್ಟಿದೀಯ. ಜೀರ್ಣ ಆಗದಿದ್ರೆ ಅಂಗಳದಲ್ಲಿ ಹೋಗಿ ಕುಂಟೆ ಬಿಲ್ಲೆ ಅದು ಅಲ್ಲ ತಂದು. ಬಾಜಗು, ನಾವಿಲ್ಲಿದ್ರೆ ಅಣ್ಣಂಗೆ ಸರಿ ಹೋಗಲ್ಲ. ನಾನು ನೀನು ಕುಂಟೆ ಬಿಲ್ಲಾಡೋಣ. ಬಾಲ್ಯದ ಆಟ ಆ ಹುಡುಗಾಟ ಇನ್ನೂ ಮಾಸಿಲ್ಲ. ಆಟದಿ ಸೋತು ರೋಷದಿ ಕಚ್ಚಿದ ಗಾಯವ ಮರೆತಿಲ್ಲ. ಈ ಹಾಡನ್ನ ನೆನಪು ಬಿಟ್ರೆ ನಾನು ಯಾರಿಗೂ ಹೇಳೇ ಇಲ್ಲ. ಕುಂಟೆ ಬಿಲ್ಲಾಡೋಣ. ಇವತ್ತು ಸೋಲೋದು ನೀನೇ. ಪಾರ್ವತಿ, ನಮ್ಮನೆ ಇತ್ತೀಚೆಗೆ ರಂಗಮಂದಿರ ಆಗ್ಬಿಟ್ಟಿದೆ. ಎಲ್ಲ ತಲಾಟೆಗಳೇ. ಕಥಾಯ್ತು. ಅಯ್ಯೋ, ಉರಿತಾ ಇದೆಯಲ್ರಿ? ಹಂಗೆ ಕಣೆ. ಅಯ್ಯೋ, ತುಂಬಾ ಉರಿತಾ ಇದೆರಿ. ಡ್ರಾಪ್ಸ್ ಆಗ್ತೀನಿ, ಸರಿ ಹೋಗುತ್ತೆ. ಅಯ್ಯೋ, ರಾಮ, ಉರಿತಾ ಇದೆರಿ. ಉರಿತಾ ಇದೆ.
ನಿಂತು ನಂದಲ್ಲ ಅಷ್ಟು ಬೇಕಾಗ್ತೀರ ಅಲ್ಲ ನಾನು ತೋರ್ಸೋನ ಪರಿಚಯ ಅಜ್ಜಿ ಉರಿ ಅಂತ ಸಂಕಟ ಬರ್ತಿದ್ರೆ ಅವ್ರ ಕಡೆ ಗಮನ ಹರಿಸ್ಬಾರ್ದ ನೀವು. ಡಾಕ್ಟರ್ ಕರ್ಕೊಂಡ್ಬರ್ತೀನಿ. ಇದೇ ಒಂದು ಮೆಡಿಕಲ್ ಶಾಪ್ ಬಲಿ ಅಯ್ಯೋ, ಗಂಧ ತೆಗೆದು ಕಣ್ಸುತ್ತ ಹಚ್ಚಿ ಉರಿ ಕಡಿಮೆ ಆಗುತ್ತೆ. ಅಲ್ಲೇ ಇದೆ. ಪಾರ್ವತಿ ಬಂದೆ ಗಾಬರಿ ಆಗ್ಬೇಡ. ಬಂದೆ ಪಾರ್ವತಿ. ಕೊಡಿ, ನಾನೇ ಹಚ್ತೀನಿ. ಹೋಗ ಆ ಕಡೆ. न तातो न माता न बन्धुर्न दाता न पुत्रो न पुत्री न भृत्यो न भर्ता न जाया न विद्या न वृत्तिर्ममैव गतिस्त्वं त्वमेका भवानी